ಭಕ್ತರು ಶ್ರದ್ಧೆ ಭಕ್ತಿಯಿಂದ ಕೊಟ್ಟಂತಹ ದೇಣಿಗೆಯ ಹಣದಲ್ಲಿ ಮಹಾವಂಚನೆಯಾಗಿದ್ಯಾ? ಸಾಕ್ಷಾತ್ ಶ್ರೀರಾಮನ ಹೆಸರಲ್ಲಿ ಬಂದ ದುಡ್ಡಿಗೆ ಕನ್ನ ಹಾಕಲಾಯ್ತಾ? ಹಾಗಾದ್ರೆ ಅಯೋಧ್ಯೆಯ ರಾಮ ಮಂದಿರದ ಒಳಗೆ ಅಸಲಿಗೆ ನಡೆದಿದ್ದೇನು? ಯೋಗಿ ಆದಿತ್ಯನಾಥ್ ಮುಂದೆ ಏನೆಲ್ಲ ಸವಾಲುಗಳಿದೆ? ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಯಾವ ರಾಮ ಮಂದಿರದ ಹೆಸರಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಹಾಗೆ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ತನ್ನ ರಾಜಕೀಯ ಸಾಮ್ರಾಜ್ಯವನ್ನ ಕಟ್ಟೋ, ಯಾವ ಮಂದಿರದ ಭವ್ಯ ಉದ್ಘಾಟನೆ ಇಡೀ ದೇಶದ ರಾಜಕೀಯ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ನಂಬಲಾಗಿತ್ತೋ, ಇಂದು ಅದೇ ರಾಮ ಮಂದಿರದ ಪವಿತ್ರ ಭೂಮಿಯಿಂದ ಎದ್ದಿರೋ ಒಂದು ವಿವಾದ ಇಡೀ ದೇಶದ ರಾಜಕೀಯದಲ್ಲಿ ಭಾರಿ ಬಿರುಗಾಳಿ ಎಬ್ಬಿಸ್ತಾ ಇದೆ. ಕೋಟ್ಯಾಂತರ ಭಕ್ತರು ಶ್ರದ್ಧೆ ಭಕ್ತಿಯಿಂದ ಕೊಟ್ಟಂತಹ ದೇಣಿಗೆಯ ಹಣದಲ್ಲಿ ಮಹಾವಂಚನೆಯಾಗಿದ್ಯಾ? ಸಾಕ್ಷಾತ್ ಶ್ರೀರಾಮನ ಹೆಸರಲ್ಲಿ ಬಂದ ದುಡ್ಡಿಗೆ ಕನ್ನ ಹಾಕಲಾಯ್ತಾ? ಈ ಹಗರಣದ ತೀವ್ರತೆ ಎಷ್ಟಿದೆ ಅಂತಂದ್ರೆ, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹಾಗೆ ಟ್ರಸ್ಟಿ ಅನಿಲ್ ಮಿಶ್ರಾ ಅವರಂತಹ ಹಿರಿಯ ನಾಯಕರೇ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಾಗಿ ಬಂದಿದೆ. ಈಗಾಗಲೇ SIT ಕಣಕ್ಕಿಳಿದು 8 ಮಂದಿಯನ್ನ ಜೈಲಿಗಟ್ಟಿದೆ. ಹಾಗಾದ್ರೆ ಅಯೋಧ್ಯೆಯ ರಾಮ ಮಂದಿರದ ಒಳಗೆ ಅಸಲಿಗೆ ನಡೆದಿದ್ದೇನು? ಜೊತೆಗೆ ಇದು ಮುಂಬರುವ ದಿನಗಳಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಮತ್ತೆ ಅಧಿಕಾರವನ್ನ ಹಿಡಿಬೇಕು ಅಂತ ಅಂದ್ಕೊಂಡ್ರೆ ಅದಷ್ಟೊಂದು ಈಸಿನಾ? ಯೋಗಿ ಆದಿತ್ಯನಾಥ್ ಮುಂದೆ ಏನೆಲ್ಲ ಸವಾಲುಗಳಿದೆ? ಇದೆಲ್ಲದರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಈ ವಿಡಿಯೋದಲ್ಲಿದೆ. ದೇಶ ವಿದೇಶಗಳ ಕೋಟ್ಯಾಂತರ ಭಕ್ತರು ಕೊಟ್ಟಂತಹ ದೇಣಿಗೆಯ ದುಡ್ಡು ದುರುಪಯೋಗ ಆಗಿದೆ, ಕಳ್ಳತನ ಆಗಿದೆ ಅನ್ನೋ ಗಂಭೀರ ಆರೋಪ ಈಗ ಇಡೀ ದೇಶದ ಗಮನ ಸೆಳೀತಾ ಇದೆ. ಈ ಪ್ರಕರಣದ ತೀವ್ರತೆ ಯಾವ ಥರ ಎಫೆಕ್ಟ್ ಮಾಡಬಹುದು ಅಂತಂದ್ರೆ, ಭಾರತದ ಅತಿ ದೊಡ್ಡ ರಾಜಕೀಯ ರಾಜ್ಯವಾಗಿರೋ ಉತ್ತರ ಪ್ರದೇಶದ ಭವಿಷ್ಯ ಮುಂದಿನ ವರ್ಷ ಅಂದ್ರೆ 2027ರ ಶುರುವಿನಲ್ಲೇ ಏನು ಅನ್ನೋದು ಡಿಸೈಡ್ ಆಗುತ್ತೆ ಅಂತ. 403 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಈ ದೊಡ್ಡ ರಾಜ್ಯದಲ್ಲಿ ಮತ್ತೆ ಅಧಿಕಾರವನ್ನ ಹಿಡಿಯೋದಕ್ಕೆ ಹವಣಿಸ್ತಾ ಇರೋ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಈ ವಿವಾದ ಒಂದು ದೊಡ್ಡ ಆಘಾತವನ್ನ ತಂದಿಟ್ಟಿದೆ. ವಿರೋಧ ಪಕ್ಷಗಳಾದ ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ ಈ ವಿಷಯವನ್ನ ಮುಂದಿಟ್ಕೊಂಡು ಬಿಜೆಪಿಯನ್ನ ಕಟುವಾಗಿ ಟೀಕೆ ಮಾಡ್ತಾ ಇದೆ. ಹಾಗಾದ್ರೆ ಈ ವಿವಾದದ ಮುಂದಿನ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳೋದಾದ್ರೆ, ಮೊದಲಿಗೆ ಈ ವಿವಾದ ಎಲ್ಲಿಂದ ಶುರುವಾಯಿತು ಹಾಗೆ ಇದರ ಸದ್ಯದ ಪರಿಸ್ಥಿತಿ ಏನು ಅನ್ನೋದನ್ನ ಅಂಕಿ ಅಂಶಗಳ ಸಮೇತ ನೋಡೋದಾದ್ರೆ, ಜೂನ್ ತಿಂಗಳ ಆರಂಭದಲ್ಲಿ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರು ರಾಮ ಮಂದಿರದ ದೇಣಿಗೆಯಲ್ಲಿ ಕೋಟ್ಯಾಂತರ ರೂಪಾಯಿ ನಾಪತ್ತೆಯಾಗಿದೆ ಹಾಗೆ ಭೂಮಿ ಖರೀದಿಯಲ್ಲಿ ಭಾರಿ ಅಕ್ರಮ ನಡೆದಿದೆ ಅಂತ ಆರೋಪ ಮಾಡಿ ನ್ಯಾಯಾಂಗ ತನಿಖೆಗೆ ಆಗ್ರಹ ಮಾಡಿದ್ರು. ಇದರ ಬೆನ್ನಲ್ಲೇ ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರೈ ಕೂಡ ಸ್ವತಂತ್ರ ತನಿಖೆಗೆ ಒತ್ತಾಯ ಮಾಡಿದ್ರು. ವಿವಾದ ತಾರಕಕ್ಕೇರ್ತಾ ಇದ್ದ ಹಾಗೆ ಯೋಗಿ ಆದಿತ್ಯನಾಥ್ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಜೂನ್ 13ನೇ ತಾರೀಕು 3 ಸದಸ್ಯರ ವಿಶೇಷ ತನಿಖಾ ದಳವನ್ನ ರಚನೆ ಮಾಡಿತು. ಲಕ್ನೋ ವಿಭಾಗೀಯ ಕಮಿಷನರ್ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಈ ಸಮಿತಿ ಜೂನ್ 23ನೇ ತಾರೀಕಿಗೆ ತನ್ನ ಪ್ರಾಥಮಿಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. SIT ತನಿಖೆಯ ಪ್ರಮುಖ ಮೈಲುಗಲ್ಲುಗಳು ಏನೇನು ಅಂತ ನೋಡೋದಾದ್ರೆ, ಇಲ್ಲಿ ತನಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿಗಳು ಕೂಡ ಶಾಮೀಲಾಗಿರೋದು ಒಳಗೊಂಡ ಹಾಗೆ ಒಟ್ಟು 8 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೆ ಕೋರ್ಟ್ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಹಿರಿಯ ನಾಯಕರ ರಾಜೀನಾಮೆ ಕೂಡ ಶುರುವಾಗ್ಬಿಟ್ಟಿದೆ. ವಿಶ್ವ ಹಿಂದೂ ಪರಿಷತ್ ಜೊತೆ ದಶಕಗಳ ಕಾಲ ಗುರುತಿಸಿಕೊಂಡಿದ್ದ ಚಂಪತ್ ರಾಯ್ ಹಾಗೇನೆ ಅನಿಲ್ ಮಿಶ್ರಾ ಟ್ರಸ್ಟ್ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. CCTV ಕ್ಯಾಮೆರಾಗಳ ವೈಫಲ್ಯ, ಆಂತರಿಕ ಆಡಿಟ್ ವರದಿಗಳ ನಿರ್ಲಕ್ಷ್ಯ ಹಾಗೆ ಭೂ ವ್ಯವಹಾರದಲ್ಲಿ ಹಣ ದುರುಪಯೋಗ ಆಗಿರೋದ್ರ ಬಗ್ಗೆ ಕೂಡ ವರದಿಯಾಗಿದೆ. ಸೊ ಈ ಅಂಕಿಅಂಶಗಳು ಹಾಗೆ ವಿದ್ಯಮಾನಗಳು ರಾಜಕೀಯವಾಗಿ ಬಿಜೆಪಿಗೆ ತೀವ್ರ ಮುಜುಗರಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಇಷ್ಟು ದಿನ ವಿರೋಧ ಪಕ್ಷಗಳ ಭ್ರಷ್ಟಾಚಾರದ ಬಗ್ಗೆನೇ ಮಾತನಾಡ್ತಾ ಇದ್ದ ಬಿಜೆಪಿಗೆ ಭಕ್ತರ ಶ್ರದ್ಧೆಯ ಕೇಂದ್ರವಾಗಿರೋ ರಾಮ ಮಂದಿರದಲ್ಲೇ ಅಕ್ರಮ ನಡೆದಿದೆ ಅನ್ನೋ ಆರೋಪವನ್ನ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಯೋಗಿ ಆದಿತ್ಯನಾಥ್ ಅವರ ರಾಜಕೀಯ ಭವಿಷ್ಯದ ಮೇಲೆ ಇದು ದೊಡ್ಡ ಎಫೆಕ್ಟ್ ಮಾಡುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಈಗ ಪ್ರಮುಖವಾದ ಪ್ರಶ್ನೆಯೇ ಇದು, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ರಾಜಕೀಯ ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ ಮುಂದೆ ಅಂತ. ಯೋಗಿ ಆದಿತ್ಯನಾಥ್ ಅವರ ಇಡೀ ರಾಜಕೀಯ ವರ್ಚಸ್ಸು ನಿಂತಿರೋದೇ 2 ಪ್ರಮುಖ ವಿಚಾರಗಳ ಮೇಲೆ. ಮೊದಲನೇದು ಹಿಂದುತ್ವದ ಐಕಾನ್ ಅಂತ, ಇನ್ನೊಂದು ಕಟ್ಟುನಿಟ್ಟಾದ ಆಡಳಿತಗಾರ ಅಥವಾ ಬುಲ್ಡೋಸರ್ ಬಾಬಾ ಅಂತ. ಭ್ರಷ್ಟಾಚಾರದ ವಿರುದ್ಧ ತಾವೆಂದೂ ರಾಜಿ ಮಾಡಿಕೊಳ್ಳೋದಿಲ್ಲ ಅನ್ನುವಂಥ ಇಮೇಜ್ ಯೋಗಿ ಅವರಿಗಿದೆ. ಆದರೆ ಸ್ವತಃ ಅಯೋಧ್ಯೆಯಲ್ಲೇ ಇಂತಹ ಘಟನೆ ನಡೆದಾಗ ಅದು ಅವರ ಆಡಳಿತಾತ್ಮಕ ಹಿಡಿತದ ಮೇಲೆ ಪ್ರಶ್ನೆಗಳನ್ನ ಏಳೋ ಹಾಗೆ ಮಾಡುತ್ತೆ. ಯೋಗಿ ಆದಿತ್ಯನಾಥ್ ಫೇಸ್ ಮಾಡ್ತಾ ಇರೋ ಸವಾಲುಗಳೇನೇನು ಸದ್ಯಕ್ಕೆ ಅಂದ್ರೆ, ವಿರೋಧ ಪಕ್ಷಗಳ ರಾಜಕೀಯ ಅಸ್ತ್ರ. ಇಲ್ಲಿ ಆಡಳಿತಾತ್ಮಕ ವೈಫಲ್ಯದ ಆರೋಪ ಇದೆ. ಸ್ಥಳೀಯ ಭದ್ರತೆ ಹಾಗೆ ಆಡಿಟ್ ವ್ಯವಸ್ಥೆಯ ಲೋಪ ಸರ್ಕಾರದ ಮೇಲ್ವಿಚಾರಣೆಯನ್ನ ಪ್ರಶ್ನೆ ಮಾಡೋ ಹಾಗೆ ಮಾಡಿದೆ.
ಇನ್ನು ದೇಣಿಗೆ ಕಳ್ಳರು ಅನ್ನೋ ಹಣೆಪಟ್ಟಿ ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಹಾಗೇನೆ ಸಮಾಜವಾದಿ ಪಕ್ಷಗಳು ನೇರವಾಗಿ ಭಕ್ತಿ ಹೆಸರಲ್ಲಿ ಲೂಟಿ ನಡೆದಿದೆ ಅಂತ ಬಿಂಬಿಸ್ತಾ ಇವೆ. ಇಲ್ಲಿ ಕೇಂದ್ರ ನಾಯಕತ್ವದ ಒತ್ತಡ ಕೂಡ ಕಾಣಿಸ್ತಾ ಇದೆ. ಇತ್ತೀಚೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹಾಗೆ BL ಸಂತೋಷ್ ಅವರು ಲಕ್ನೋಗೆ ಭೇಟಿ ಕೊಟ್ಟು 2027ರ ಚುನಾವಣಾ ಸಿದ್ಧತೆ ಹಾಗೆ ಈ ವಿವಾದದ ಒಟ್ಟಾರೆ ಪ್ರಭಾವದ ಬಗ್ಗೆ ಪರಾಮರ್ಶೆ ಮಾಡ್ತಾ ಇದ್ದಾರೆ. ಸ್ಥಳೀಯವಾಗಿ ಜನರ ಅಸಮಾಧಾನ ಕೂಡ ಕಾಣಿಸ್ತಾ ಇದೆ. ಅಯೋಧ್ಯೆಯ ವ್ಯಾಪಾರಿಗಳು ಹಾಗೆ ಸ್ಥಳೀಯ ನಿವಾಸಿಗಳಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಗಳ ಬಗ್ಗೆ ಮೊದಲೇ ಇದ್ದ ಅಸಮಾಧಾನಕ್ಕೆ ಈ ವಿವಾದ ತುಪ್ಪ ಸುರಿದ ರೀತಿಯಲ್ಲಾಗಿದೆ. ಆದರೆ ಯೋಗಿ ಆದಿತ್ಯನಾಥ್ ಅವರು ಈ ಬಿಕ್ಕಟ್ಟನ್ನ ನಿಭಾಯಿಸ್ತಾ ಇರೋ ಶೈಲಿ ಕೂಡ ಒಂದು ರೀತಿ ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ತಾ ಇದೆ. ಆರೋಪ ಕೇಳಿ ಬಂದ ತಕ್ಷಣ ಅವರು ಯಾವುದೇ ಮುಲಾಜಿಲ್ಲದೆ SIT ತನಿಖೆಗೆ ಆದೇಶ ಕೊಟ್ಟರು. ಹಿರಿಯ ನಾಯಕರ ರಾಜೀನಾಮೆಗಳನ್ನ ಪಡೆಯುವ ಮೂಲಕ ತಪ್ಪಿತಸ್ಥರು ಯಾರೇ ಆಗಿರಲಿ ಬಿಡೋದಿಲ್ಲ ಅನ್ನೋ ಸಂದೇಶ ರವಾನೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದು ಅವರ ರಾಜಕೀಯ ಭವಿಷ್ಯಕ್ಕೆ ಉಂಟಾಗಬಹುದಾದ ದೊಡ್ಡ ಪೆಟ್ಟನ್ನ ತಡೆಯೋ ಒಂದು ರಕ್ಷಣಾತ್ಮಕ ತಂತ್ರ ಅಂತಾನು ಕನ್ಸಿಡರ್ ಮಾಡಬಹುದು. ಇನ್ನು ವಿರೋಧ ಪಕ್ಷಗಳ ತಂತ್ರಗಾರಿಕೆ ಹಾಗೆ ಜೂನ್ 30ರ ಹೈಡ್ರಾಮಾ. ವಿರೋಧ ಪಕ್ಷಗಳಾದ ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ ಈ ಅವಕಾಶವನ್ನ ಕೈ ಚೆಲ್ಲೋದಕ್ಕೆ ರೆಡಿ ಇಲ್ಲ. 2024ರ ಲೋಕಸಭಾ ಎಲೆಕ್ಷನ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ನಿರೀಕ್ಷಿತ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಸಮಾಜವಾದಿ ಪಕ್ಷ ಹಾಗೆ ಕಾಂಗ್ರೆಸ್ ಒಳಗೊಂಡ ಇಂಡಿಯಾ ಮೈತ್ರಿಕೂಟ ಅಲ್ಲಿ ಭಾರಿ ಮುನ್ನಡೆಯನ್ನು ಸಾಧಿಸಿತು. ಈಗ ಸಿಕ್ಕಿರೋ ಈ ವಿವಾದ 2027ರ ಚುನಾವಣೆಗೆ ದೊಡ್ಡ ಅಸ್ತ್ರ ಸಿಕ್ಕ ಹಾಗಾಗಿದೆ. ಇದರ ನೇರ ಉದಾಹರಣೆ ಜೂನ್ 30ರಂದು ಅಯೋಧ್ಯೆಯಲ್ಲಿ ನಡೆದಂತ ಹೈಡ್ರಾಮಾ. UP ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರೈ ನೇತೃತ್ವದ ನಿಯೋಗ ರಾಮ ಮಂದಿರದ ದರ್ಶನ ಪಡೆದು ಈ ವಿವಾದದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಅಯೋಧ್ಯೆಗೆ ಹೋದಾಗ ಪೊಲೀಸರು ಅವರನ್ನ ಗೃಹ ಬಂಧನದಲ್ಲಿ ಇಡೋದ್ರ ಜೊತೆಗೆ ಅಜಯ್ ರೈ ಅವರನ್ನ ವಶಕ್ಕೆ ಪಡೆದುಕೊಂಡ್ರು. ಬಾರಾಬಂಕಿ ಸಂಸದ ತನುಜ್ ಪುನಿಯಾ ಸೇರಿದ ಹಾಗೆ ಅನೇಕ ನಾಯಕರನ್ನ ತಡೆಯಲಾಯಿತು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಅಜಯ್ ರೈ, ಬಿಜೆಪಿ ಸರ್ಕಾರ ಹೆದರಿದೆ, ಭಗವಾನ್ ಶ್ರೀರಾಮನ ಹೆಸರಿನಲ್ಲಿ ಅಂಗಡಿ ನಡೆಸ್ತಾ ಇರೋರು ದೇಣಿಗೆ ಕಳ್ಳತನ ಮಾಡಿದವರು, ಈಗ ರಾಮ ಭಕ್ತರು ಅಯೋಧ್ಯೆಗೆ ಬರೋದನ್ನ ನೋಡಿ ನಡುಗ್ತಾ ಇದ್ದಾರೆ ಅಂತ ಕಟುವಾಗಿ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ತನ್ನ PDA ಅಂದ್ರೆ ಪಿಜ್ಡಾ ದಲಿತ ಅಲ್ಪಸಂಖ್ಯಾತ ಈ ರಾಜಕೀಯ ಸಮೀಕರಣದ ಜೊತೆಗೆ ಈಗ ಈ ಭ್ರಷ್ಟಾಚಾರದ ಮುಖವನ್ನ ಸೇರಿಸ್ತಾ ಇದೆ. ರಾಮ ಮಂದಿರ ಕೇವಲ ಒಂದು ವರ್ಗದ ಅಥವಾ ಒಂದು ಪಕ್ಷದ ಸ್ವತ್ತಲ್ಲ, ಅದು ಇಡೀ ದೇಶದ ಜನರ ಆಸ್ತಿ. ಅಲ್ಲಿನ ಹಣ ಕಳ್ಳತನವಾಗಿರೋದು ಕೋಟ್ಯಾಂತರ ಹಿಂದೂಗಳ ನಂಬಿಕೆಗೆ ಮಾಡಿರೋ ದ್ರೋಹ ಅಂತ ಬಿಂಬಿಸುವಲ್ಲಿ ವಿರೋಧ ಪಕ್ಷಗಳು ಸಕ್ಸಸ್ ಆಗ್ತಾ ಇವೆ. 2027ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಹಾಗಾದ್ರೆ ಸಾಧ್ಯ ಆಗೋದಿಲ್ವಾ? ಈ ಬೆಳವಣಿಗೆಗಳು ನಡೆದ ಮೇಲೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕ್ರಿಯೇಟ್ ಆಗುತ್ತೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಮುಂದೆ ಬಿಜೆಪಿಯ ಭವಿಷ್ಯ ಉತ್ತರ ಪ್ರದೇಶದಲ್ಲಿ ಏನು ಅಂತ ಉತ್ತರ ಏನಷ್ಟೊಂದು ಈಸಿ ಆಗಿಲ್ಲ. ರಾಜಕೀಯದಲ್ಲಿ 1 ವರ್ಷ ಅನ್ನೋದು ತುಂಬಾ ದೊಡ್ಡ ಟೈಮ್. ಬಿಜೆಪಿಯ ಶಕ್ತಿ ಹಾಗೆ ಅದರ ಚುನಾವಣಾ ತಂತ್ರಗಾರಿಕೆಯನ್ನು ನಾವು ಡಿಗ್ರೇಡ್ ಮಾಡಿ ಮಾತಾಡೋ ಹಾಗಿಲ್ಲ. ಅಂದ್ರೆ ಅದರ ಅಂದಾಜು ಏನಿದೆ ಅದನ್ನ ಕಮ್ಮಿ ಮಾಡಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಈಗಾಗಲೇ 2027ರ ಚುನಾವಣೆಗೆ ತನ್ನ ನೆಲೆಯನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಆಂತರಿಕ ಬದಲಾವಣೆಗಳನ್ನು ಮಾಡಿದೆ. ಇತ್ತೀಚೆಗಷ್ಟೇ ಬಿಜೆಪಿ ಉತ್ತರ ಪ್ರದೇಶದ ತನ್ನ ಎಲ್ಲ 6 ಪ್ರಾದೇಶಿಕ ಅಧ್ಯಕ್ಷರನ್ನ ಚೇಂಜ್ ಮಾಡಿದೆ. ಹೊಸ ರಾಜ್ಯರ ಕಾರ್ಯಕಾರಿಣಿಯನ್ನ ರಚಿಸಿ ಜಾತಿ ಸಮೀಕರಣಗಳನ್ನು ಸರಿದೂಗಿಸೋ ಪ್ರಯತ್ನ ಮಾಡ್ತಾ ಇದೆ. ಭೂಗತ ಮಟ್ಟದ ಕೆಲಸ ಕೂಡ ನಡೀತಾ ಇದೆ. ಬೂತ್ ಮಟ್ಟದ ಸಮಿತಿಗಳನ್ನು ಬಲಪಡಿಸೋದಕ್ಕೆ ಹಾಗೆ ಕಳೆದ ಚುನಾವಣೆಗಳಲ್ಲಿ ಕಡಿಮೆ ಮತಗಳು ಬಂದ ಕ್ಷೇತ್ರಗಳ ಮೇಲೆ ವಿಶೇಷ ಗಮನ ಹರಿಸೋದಕ್ಕೆ ಪಕ್ಷದ ಹಿರಿಯ ನಾಯಕರು ಈಗಾಗಲೇ ತಳಮಟ್ಟದಲ್ಲಿ ಕೆಲಸ ಶುರು ಮಾಡಿಕೊಂಡಿದ್ದಾರೆ. ಇನ್ನು SIT ತನಿಖೆ ವರದಿಯನ್ನ ಶೀಘ್ರವಾಗಿ ಜಾರಿಗೆ ತಂದು ತಪ್ಪಿತಸ್ಥ ಬ್ಯಾಂಕ್ ಅಧಿಕಾರಿಗಳು ಹಾಗೆ ವಂಚಕರನ್ನ ಜೈಲಿಗಟ್ಟುವ ಮೂಲಕ ತಾನು ಭ್ರಷ್ಟಾಚಾರ ಮುಕ್ತ ಅಂತ ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದರೆ ಬಿಜೆಪಿಗೆ ಇರುವ ಅತಿ ದೊಡ್ಡ ಸವಾಲು ಅಂದ್ರೆ ಬ್ರ್ಯಾಂಡ್ ಯೋಗಿ ಮತ್ತು ಬ್ರ್ಯಾಂಡ್ ಮೋದಿಯ ಜೊತೆಗೆ ಈ ಸಲ ಜನರ ಆರ್ಥಿಕ ಸಮಸ್ಯೆಗಳಾದ ನಿರುದ್ಯೋಗ, ಹಣದುಬ್ಬರ, ಸ್ಥಳೀಯ ಆಡಳಿತದ ಮೇಲಿನ ಅಸಮಾಧಾನಗಳು ಕೂಡ ಸೇರ್ಕೊಂಡಿವೆ. ರಾಮ ಮಂದಿರದ ವಿವಾದ ಈ ಅಸಮಾಧಾನಕ್ಕೆ ಒಂದು ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಆಯಾಮವನ್ನ ಕೊಟ್ಟಿದೆ ಅಷ್ಟೇ. ಕೊನೆಯದಾಗಿ ಹೇಳ್ಬೇಕಂತಂದ್ರೆ ರಾಮ ಮಂದಿರದ ದೇಣಿಗೆ ವಿವಾದ ಕೇವಲ ಒಂದು ಆರ್ಥಿಕ ಹಗರಣವಾಗಿ ಮಾತ್ರ ಉಳ್ಕೊಂಡಿಲ್ಲ. ಇದು ಮುಂಬರುವ 2027ರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿಯನ್ನ ಚೇಂಜ್ ಮಾಡೋ ಶಕ್ತಿಯನ್ನ ಇಟ್ಕೊಂಡಿದೆ. ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಮುನ್ನಡೆ ಸಾಧಿಸ್ತಾ ಇರೋ ಇಂದಿನ ಸಂದರ್ಭದಲ್ಲಿ ಈ ವಿವಾದ ಬಿಜೆಪಿಯ ಸಾಂಪ್ರದಾಯಿಕ ಮತದಾರರಲ್ಲೂ ಕೂಡ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡೋ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಯೋಗಿ ಆದಿತ್ಯನಾಥ್ ಅವರು ಈ ಬಿಕ್ಕಟ್ಟನ್ನ ಯಾವ ರೀತಿ ಬಗೆಹರಿಸ್ತಾರೆ, ಮತ್ತೆ ಜನರ ನಂಬಿಕೆಯನ್ನ ಮರಳಿ ಪಡೆಯೋದಕ್ಕೆ ಯಾವ ರೀತಿ ಪ್ರಯತ್ನ ಪಡ್ತಾರೆ, ಹಾಗೆ ಇದು ಅವರ ಮುಂದಿನ ರಾಜಕೀಯ ಭವಿಷ್ಯ ಯಾವ ರೀತಿ ನಿರ್ಧಾರ ಮಾಡುತ್ತೆ ಅನ್ನೋದಕ್ಕೆ ಒಂದಷ್ಟು ಕಾರಣ ಆಗತ್ತೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಅಧಿಕಾರವನ್ನು ಕಳೆದುಕೊಳ್ಳುತ್ತಾ ಉಳಿಸ್ಕೊಳ್ಳುತ್ತಾ ಅನ್ನೋದು
ತನಿಖೆಯ ನಂತರ ಅಂದ್ರೆ ತನಿಖೆಯ ಪಾರದರ್ಶಕತೆ ಹಾಗೆ ವಿರೋಧ ಪಕ್ಷಗಳು ಈ ವಿಷಯವನ್ನ ಜನರ ಮನಸ್ಸಲ್ಲಿ ಎಷ್ಟು ದಿನ ಜೀವಂತವಾಗಿಡುತ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರಾಜಕೀಯದ ಈ ಚದುರಂಗದಾಟದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ತಿರುವುಗಳು ಸಿಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸೊ ನಿಮ್ಗೆ ಹೇಗನ್ಸುತ್ತೆ, ಮತ್ತೆ ಯೋಗಿ ಆದಿತ್ಯನಾಥ್ ಸರ್ಕಾರ 2027ರಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ? ನಿಮ್ಮ ಉತ್ತರ ಅಭಿಪ್ರಾಯ ಏನೇ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.